ಭಾರತೀಯ ಸೇನೆಯಿಂದ ಪಾಕ್ ಉಗ್ರರ ನೆಲೆಗಳು ಧ್ವಂಸ, ಚಿಂತಾಮಣಿಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಪಹಲ್ಗಾಮ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೈನಿಕರು ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿರುವುದರಿಂದ ಚಿಂತಾಮಣಿಯಲ್ಲಿ ಹಿಂದೂ ಪರ ಸಂಘಟನೆಗಳ ಪದಾಧಿಕಾರಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಪಾಕ್ ಉಗ್ರನೆಲೆಗಳ ಮೇಲೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ನಡೆಸಿ 9 ಉಗ್ರನೆಲೆಗಳನ್ನು ಧ್ವಂಸಗೊಳಿಸಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿಯಲ್ಲಿ ಹಿಂದೂ ಪರ ಸಂಘಟನೆಗಳ ಪದಾಧಿಕಾರಿಗಳು ಬೆಂಗಳೂರು ವೃತ್ತದಲ್ಲಿ ತುಂತುರು ಮಳೆಯಲ್ಲಿಯೇ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡುವುದರ ಮೂಲಕ ಭಾರತದ ಸೈನಿಕರಿಗೆ ಜೈಕಾರಗಳನ್ನು ಕೂಗಿ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಈ ವಿಜಯೋತ್ಸವದಲ್ಲಿ ಎಲ್ಲಾ ಹಿಂದೂ ಪರ ಸಂಘಟನೆಗಳ ಮುಖಂಡರು, ನಿವೃತ್ತ ಸೈನಿಕರು ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರಧಾನ ಮಂತ್ರಿಗಳಿಗೆ, ರಕ್ಷಾ ಮಂತ್ರಿಗಳಿಗೆ, ಭಾರತ ಸರ್ಕಾರಕ್ಕೆ, ಅಜಿತ್ ದೋವಲ್ ಅವರಿಗೆ ಬಂಧುಗಳೇ, ನಮ್ಮ ಭಾರತಕ್ಕೆ ಭಯೋತ್ಪಾದಕರ ದಾಳಿಯಾಗಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಈ ವಿಚಾರದಲ್ಲಿ ಭಾರತ ಸರ್ಕಾರ ಯಾವ ಒಂದು ಕಾರ್ಯಕ್ರಮ ಅಥವಾ ಯಾವ ರೀತಿ ರಿಟಾಲಿಯೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಹಳ ದಿನ ಕಾಯ್ತಾ ಇದ್ರು. ಬಹಳ ಜನರಿಗೆ ಇವ್ರೇನು ಮಾಡೋದೇ ಇಲ್ಲ, ಬರೀ ಉಡಾಫೆ ಮಾತನ್ನು ಹೇಳ್ಕೊಂಡು ಹಂಗೆ ಏನೋ ಒಂದು ಕತೆ ತಳ್ಕೊಂಡು ಹಂಗೆ ತಳ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಈ ಮಾತುಗಳಲ್ಲಿ ಬಿಸು ರಾಜಕೀಯ ವರ್ಚಸ್ಸುಗಳಲ್ಲಿ, ರಾಜಕೀಯ ರಂಗದಲ್ಲೂ ಸಹ ಕೇಳ್ಕೊತ ಬರ್ತಾ ಇದ್ವಿ. ನಾವು ಸಹ ಯಾವಾಗ ನಮ್ಮ ಮೋದಿಯವ್ರು ಏನು ಮಾಡ್ತಾರೆ ಅಥವಾ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಬಹಳ ನಾವು ಕಾತುರದಿಂದ ಕಾಯ್ತಾ ಇದ್ವಿ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳವರು ಯಾವ ರೀತಿ ಈ ಪಹಲ್ಗಾಮಲ್ಲಿ ನಮ್ಮ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅವರು ಕಣ್ಣು ಮುಂದೆ ಅಳಿಸಿದ್ರು. ಅದೇ ಹೆಸರಿನಲ್ಲಿ ಸಿಂಧೂರ, ಆಪರೇಷನ್ ಸಿಂಧೂರ ಅನ್ನುವಂಥ ಒಂದು ಹೆಸರಲ್ಲಿ ಒಂದು ಏರ್ ಸ್ಟ್ರೈಕ್ನ ನಡೆಸಿದ್ದಾರೆ. ಸುಮಾರು ಸಬ್ಜೆಕ್ಟ್ ಆಫ್ ಕರೆಕ್ಷನ್ ಸುಮಾರು 9 ಉಗ್ರಗಾಮಿಗಳ ಟ್ರೈನಿಂಗ್ ಸೆಂಟರ್ಸ್, ಅಲ್ಲಿ ಟ್ರೈನಿಂಗ್ ಸೆಂಟರ್ಸ್ ಅಂತಂದರೆ ಮಸೀದಿಗಳು, ಮಸೀದಿಗಳು ಜೊತೆಗೆ ಅವರು ನಡೆಸ್ತಾ ಇದ್ದ ಶಿಬಿರಗಳ ಮೇಲೆ, ಪಾಕಿಸ್ತಾನದಲ್ಲಿ ನಡೆಸ್ತಾ ಇದ್ದ ಶಿಬಿರಗಳ ಮೇಲೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಆ ಸೈನ್ಯದ ಒಂದು ಏರ್ ಸ್ಟ್ರೈಕ್ನ ನಡೆಸಿ ಸಂಪೂರ್ಣವಾಗಿ ಧ್ವಂಸವನ್ನು ಮಾಡಿದ್ದಾರೆ. ಬಹಳಷ್ಟು ಜನ ಉಗ್ರರನ್ನು ಕೊಂದಿದ್ದಾರೆ. ಅದು ಬಹಳ ನಾವು ಶ್ಲಾಘನೀಯ. ಅದಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ಬೇಕಾಗುತ್ತೆ ನಮ್ಮ ಪ್ರಧಾನಮಂತ್ರಿಗಳಿಗೆ. ಇಬ್ಬರು ಹೆಣ್ಣು ಮಕ್ಕಳು ಮಾಡಿರೋ ಕೆಲಸ. ಈ ದಿನ ನಾವು ಅದೇ ವಿಚಾರವಾಗಿ ಸಂತೋಷದಿಂದ ನಮ್ಮ ಭಾರತದ ಸೈನ್ಯವು ಬಹಳ ಧೈರ್ಯ ಮಾಡಿ ಜೊತೆಗೆ ಉತ್ತಮವಾದಂತಹ ಒಂದು ಕಾರ್ಯವನ್ನು ಮಾಡಿದೆ. ಆ ಒಂದು ಕಾರ್ಯವನ್ನು ಶ್ಲಾಘಿಸುತ್ತಾ ಅದಕ್ಕೆ ನಾವು ಸಂಭ್ರಮಾಚರಣೆಯನ್ನು ಪ್ರಾರಂಭಿಸಿದ್ದೀವಿ. ಬಹುಶಃ ನಮಗೆ ಪಿಒಕೆ ನಮ್ಮ ವಶ ಆದ್ಮೇಲೆ ನಾವು ವಿಜಯೋತ್ಸವವನ್ನು ಸಹ ಆಚರಿಸ್ತೀವಿ ಅಂತ ನಾವು ಅನ್ಕೊಂಡಿದ್ದೀವಿ. ಈ ಬಾರಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಪಿಒಕೆನ ನಮಗೆ ವಾಪಸ್ ಕೊಡಿಸ್ತಾರೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಧೈರ್ಯ ಮಾಡಿದ್ರೆ ಅಥವಾ ಮನಸ್ಸು ಮಾಡಿದ್ರೆ ಪಾಕಿಸ್ತಾನದ ಬಹುಪಾಲು ನಮ್ಮದೇ ಆಗುತ್ತೆ ಅನ್ನುವಂಥ ವಿಚಾರನೂ ಸಹ ಹೇಳೋದ್ರಲ್ಲಿ ಅತಿಶಯೋಕ್ತಿ ಅಲ್ಲ ಅಂತ ನಮ್ಮ ಭಾವನೆ. ಈ ದಿನ ಸನಾತನ ಸಂಘ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಹ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೀವಿ. ಮುಂದೆ ವಿಜಯೋತ್ಸವಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ. ನೀವೆಲ್ಲರೂ ಸಹ ಬರಬೇಕು. ಪ್ರತಿಯೊಬ್ಬ ಭಾರತೀಯನು ಇವತ್ತು ಹೆಮ್ಮೆ ಪಡಬೇಕಾಗುತ್ತೆ ಈ ಒಂದು ವಿಷಯವನ್ನು.